ಏನು ಮಾಡೋದಪ್ಪ ದಿರೇ ಈ ಪಾರಿ ಇಂತ ಟೆನ್ಷನ್ ಕೊಟ್ಬಿಟ್ಲು. ಏನು ಮಾಡೋದು? ಏನು ಮಾಡೋಣ? ಹೋಗ್ಲಾ ಬೇಡವಾ? ಹೋಗ್ಲಾ ಬೇಡವಾ? ಇವಳು ಹೇಳಿದ ವಿಷಯ ಕೇಳಿದ್ರೆ ನನ್ನ ಗಂಟ್ಲಿಗೆ ನೀರೇ ಹಿಡಿತಿಲ್ಲ. ಮೊದಲ ಊಟನೇ ಮಾಡಲಿಲ್ಲ ನಾನು. ನನಗೇನು ಅವ್ರ ಅಪ್ಪನ ಭಯ ಇಲ್ಲ, ಅವ್ರ ಅಮ್ಮಂದೇ ಭಯ. ಎಲ್ಲಿ ಹೋದ್ರೆ ನಾನು ಏನು ಹಿಡ್ಕೊಂಡು ಜುಮ್ ಮಾಡಿ ನಾನು ಏನು ಆಗಿಕ್ತಾಳೋ ಏನೋ ಅಂತಂದು. ಅವ್ರ ಅದಕ್ಕೆ ಬೇರೆ ಸರಿ ಇಲ್ಲ. ಅವಳು ನೋಡ್ರಿ ಒಂಥರ ಮಾತಾಡ್ತಾಳೆ, ಇನ್ನು ಅವಳು ಏನೇನಂತಾಳೋ ಏನೋ. ಅಯ್ಯೋ ಏನು ಮಾಡೋದಪ್ಪ. ಅವ್ರಪ್ಪ ಬೇರೆ ಬರೋಕೆ ಹೇಳಿದಂತೆ 5:30ಗೆ. ಏನು ಮಾಡೋದು? ಹೋಗ್ಲಿಲ್ಲದ್ರೆ ಈ ಪಾರಿ ರಣಚಂಡಿ ಆಗ್ಬಿಡ್ತಾಳೆ ಅಷ್ಟೇ. ಏನು ಮಾಡೋಣ? ರವಿ ರಂಗವನು ಇಲ್ಲೇ ಮಗ ಗದಗ ಸಾಧೇನಾ? ಅಯ್ಯ ಈನ ಬಗ್ಗೆ ಏನು ಮಾತಾಡ್ಸಿದ್ರೆ ಹಂಗೆ ಹೋಗ್ತಾನೆ. ಲೋ ರವಿ. ಅಯ್ಯೋ ಯೋನಜಿ, ಇವನು ಯಾಕೆ ಹಿಂಗೋ ಇವನು? ಅಲ್ಲೇ ಮಗ ಲಾಯ್ ಯಾಕೆ ಹಿಂಗದಿಯಾ? ಅಯ್ಯೋ ರಾಮ, ಈ ನನ್ನ ಮಗ ಬೇರೆ ಬಂದ. ಇವ್ ಬೇರೆ ನೋಡ್ದ. ಈಗ ಇವ್ ನಾನು ಎಷ್ಟು ಮಾತಾಡ್ತಾನೋ ಏನೋ ಅಂತ. ಏಯ್ ಯಾಕಲ್ಲ ಹಿಂಗದಿಯಾ? ಏನಾಯ್ತು? ಏನಾಗೈತೆ ಅಂತೀನಲ್ಲಿ? ನನ್ನ ಕತೆ ನನಗಾಗಿದ್ದು ಈ ನನ್ನ ಮಗಂದೊಳ್ಳೆ ಏನಾಯ್ತಾ ಅಂತ ಅಂದು. ಏನಾಗಿದೆ ಅಂತಂದು ಹೇಳಿದ್ರೆ ನೋಡಪ್ಪ. ಏನಾರ ಬಗೆಹರಿಸಕ್ಕ ಏನಾರ ಐಡಿಯಾ ಗಿಡಿಯಾ ಕೊಡೋದಿದ್ರೆ ಕೊಡ್ತೀನಿ, ಏನಾದ್ರು ಸಾಲ್ವ್ ಆಗೋದಿದ್ರೆ ಹಾಕೋತಿ. ನೀನು ಈಗ ತಲೆ ಮೇಲೆ ಎತ್ಕೊಂಡಿದ್ರೆ ಯಾತ್ರೂ ಆಗಲ್ಲ ನೋಡು. ಯೋಚನೆ ಮಾಡು. ಲೋ ಮಗ, ಅದು ಹೆಂಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ವ ನನಗೆ. ಅಂಥ ಪ್ರಾಬ್ಲಮ್ ಸಿಕ್ಕಾಕೊಂಡ್ಬಿಟ್ಟಿನಿ. ದೇವ್ರು ಎಲ್ರಿಗೂ ಕೊಟ್ಟಿರೋದು ಒಂದೇ ಬಾಯಿ, ಮುಚ್ಕೊಂಡು ಅದ್ರಾಗ ಹೇಳು ಏನು ಪ್ರಾಬ್ಲಮ್ಮು ಅಂತಂದು. ಲೋ ಅದು ಪಾರಿನೋ, ಪಾರಿ ಪ್ರೆಗ್ನೆಂಟ್ ಹಾಕಣೋ. ಅಯ್ಯೋ ಬಡ್ಡಿ ಬಂದೆ, ಏನೋ ಹೇಳ್ತಿದ್ಯಾ? ನಿಜಕ್ಕನಲ್ಲಿ ನನಗೆಲ್ಲ ಗೊತ್ತಾಗಿ ಒಂದು ವಾರ ಆಗಿತ್ತಪ್ಪ. ಅಥವಾ ಅವಳು ಫೋನ್ ಮಾಡಿ ನನ್ನ ಮದುವೆ ಆಗಿ ನೀನು ನನಗೆ ಹಿಂಗಾಗೈತೆ ಅಂತಂದು ಏನು ಅವಳು ಒಂದೇ ಸಮ ರಂಪಾಟ. ಏನು ಮಾಡೋಣ ಒಂದು ವಾರ ಟೈಮ್ ಕೊಡಿ ಅಂತಂದು ಹೆಂಗೋ ಮುಂದಕ್ಕೆ ಹಾಕ್ಸ್ಕೊಂಡು ಸುಮ್ಮನೆ ಆಗಿದ್ದೆ. ಅಷ್ಟ್ರಾಗಿ ನೋಡಿರಿ ಹೆಂಗೋ ಅವ್ರ ಮನೆಗೆಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಈಗ ಏನು ಮಾಡೋಣಪ್ಪ ಅನ್ಸ್ಬಿಟ್ಟಿದ್ದು ನನಗೆ. ಅಲ್ಲ ಕಣೋ ಬಡ್ಡಿ ಮಗನಿ, ಸ್ವಲ್ಪ ಹುಷಾರಾಗಿರತ್ತಲ್ವೇ? ಎಷ್ಟು ಹೇಳ್ತಿದ್ದೆ, ಹೇಳಿದ್ರು ಕೇಳ್ದಂಗೆ ಹೆಂಗೆ ಮಾಡಿ ಕುಂಗಿಸ್ತಿದ್ದಿಲ್ಲೋ ನೀಗೇನು ಸ್ವಲ್ಪ ಅರ್ವಾಗಲ್ಲ ನಿನಗೆ? ಈ ಲೆಕ್ಚರ್ ಕೊಡ್ಬಿಡಲೇ, ಮುಚ್ಕೊಂಡು ಹೇಳಿ ಏನು ಮಾಡೋದು ಅಂತಂದು. ಲೆಕ್ಚರಲ್ಲೇ ಅಲ್ಲ ಪಾರಿಕತೆ ಏನಾಗಿದ್ದೋ ಏನೋ ಅವ್ರ ಅಮ್ಮ ಅವ್ರ ಅಪ್ಪ ಏನು ಸುಮ್ಮನಾಗಿದ್ದಾರಂತ ಮಾಡಿದೀಯಾ? ಇಕ್ಕಿರ್ತಾರೆ. ನಿಂಗೆ ಗೊತ್ತು ಕಣೋ. ಅವ್ರ ಅಮ್ಮ ಮೊದ್ಲೇ ಗೈಯಾಳಿ ಸೊರ್ರೆ ಹೊಡೆದವಳಂತೆ ಕಣೋ ಪಾಪ ಪಾರಿನ. ಹೋಗಿ ಸಂಜೆ ನಿನಗೂ ಸ್ಯಾಂಪಲಿ 4 ಇಕ್ತಾಳೆ, ಇಕ್ಕಿಸ್ಕೊಂಬಂತೆ. ಮತ್ತು ಅದೇ ಭಯ ಕೂತ್ಕೊಂಡಿರೋದು ನನಗೀಗ. ನನಗೆ ಹೊಡಿತಾರೆ ಅಂತ ಅಲ್ಲಲೇ ಭಯ. 2 ಡೇಟ್ ಹೊಡಿಸ್ಕೊಂಡ ಅವು ಹೊಡಿಸ್ಕೊಂಡಿದ್ದೆಲ್ಲ ಮತ್ತೆ ಜಗಳ ಪಗಳಾಗಿ ನಮ್ಮನೆವರೆಗೂ ಸುದ್ದಿ ಹೋದ್ರೆ ಏನು ಮಾಡೋದು ಅಂತ. ಹೋಗ್ದಂಗೆ ಇರ್ತದ, ಹೋಗ್ತದೆ. ಅಲ್ಲೇ ನೀನು ನೋಡಿ ನಾನು ಮುಗ್ಧ ಅಂದ್ಕೊಂಡಿದ್ದಲ್ಲಿ ನಾನೇ ಅಲ್ಟ್ರಾ ಫಾರ್ವರ್ಡು. ಈ ನನ್ನ ಮಗ ಪೆದ್ದ ನನ್ನ ಮಗ ಏನೂ ಗೊತ್ತಾಗಲ್ಲ. ಆ ಹುಡುಗಿನೂ ಅದು ಇನ್ನೂ ಊರು ಪೆದ್ದಿ, ಅದು ಯಾತ್ರದೂ ಗೊತ್ತಾಗಲ್ಲ. ಅದಕ್ಕೆ ಅನ್ಕಂದ್ರೆ ಇಬ್ಬರು ಮಾಡ್ಕೊಂಡಿರೋ ಕೆಲಸ ನೋಡೋ ನೀವು ಎಂಥ ಕೆಲಸ ಮಾಡ್ಕೊಂಡಿದ್ದೀರಾ? ಇವಾಗ ಗೇಮ್ ಮಾಡೋಣನೇ ಏನೋ ಆಗೋ ಇದ್ರಾಗ ಅದು ಆಗೋಗ್ಬಿಡ್ತು. ಏನು ಮಾಡೋಣ? ಗೇಮ್ ಮುಂದೆ ಏನು ಮಾಡೋದು ಅಂತಂದು ಹೇಳು. ಅಲ್ಲಲೇ ರವಿ, ಇನ್ನು ಮೊನ್ನೆನ ಗೋಯೋ ಬಾತಲ್ಲೋ ನನ್ನ ಗಣಪನ್ನೇ ತಂದು ಕುಂಡಿಸ್ಬಿಟ್ಟಿಯಲ್ಲೋ ರವಿ. ಮಗನೇ ಈಗ ಅಲ್ಕಿಸ್ಕೊಂಡು ನನ್ನ ಪರಿಸ್ಥಿತಿ ನೋಡಿ ಹಿಂಗೆ ಮಾತಾಡ್ತಿದ್ದೀಯ ಅಂತಂದ್ರೆ ನಿನ್ನೇನಿಲ್ಲ ನಿನಗೀಗ ಸರ್ರೇಗೆ ಇಕ್ಲೇಕ್ ಬಿಡ್ತೀನಿ ಮಗನೇ ನಿನ್ನೀಗ. ಓ ಆಯ್ತು ಓಪ್ಪ ಒಂದು ಬಾಯಿ ಮುಚ್ಚಲೆ. ನನಗೆ ಇಲ್ಲಿ ಅಡಿಯಿಂದ ಮುಡಿಯೋರು ಉರ್ಸ್ಬೇಡ ನೀನು. ಮುಚ್ಚಲೆ ಬಾಯ್ನ ಫಸ್ಟು. ಆಯ್ತು ಲೇ ಪಾರಿ ಸಂಜೆ ಬರೋಕ್ಕೆ ಹೇಳಿದ್ರೆ ಅವ್ರ ಅಪ್ಪ ಏನೋ ಬರೋಕ್ಕೆ ಹೇಳಿದಂತೆ ಕಣ ರಾಮಣ್ಣ. ಅವ್ನು ಹೋಗ್ತೀನಿ ನಾನು ಸಂಜೆ ಬಂತಕ್ಕೆ. ನನಗೆ ಒಬ್ಬನಿಗೆ ಹೋಗಿ ಬೈವಾಕದೆ ಕಣ. ಬಾರೋ ಇಬ್ಬರು ಹೋಗ್ಬಿಟ್ಟು ಬರೋಣ. ನಾನಾ? ಅಯ್ಯಪ್ಪ ಇಲ್ಲಪ್ಪ ರವು ನೋಡೋ ನಂಗೆ ಬೈವಾಕದೆ. ಅಯ್ಯಮ್ಮ ನೋಡಿರೋ ನನಗೆ ಕೈಕಾಲ ನಡ್ಕೊಬರ್ತವೆ ಅಯ್ಯಮ್ಮ ಅಂತ ಬಜಾರ ಅಯ್ಯಮ್ಮ. ಆಮೇಲೆ ನಾನು ಬರೀ ನನ್ನನ್ನು ಇನ್ನೂ ಸೇರಿಸಿ ಇಬ್ಬರಿಗೂ ಸೇರ್ಸಾಗೆ ಮಗ ನಾನೇ ಮಾಡೋಣ. ಇಲ್ಲಪ್ಪ ನಾ ಬರೋಲ್ಲ. ಅಲ್ಲಲೇ ಇಂಥ ಕಷ್ಟ ಟೈಮ್ ನಾನು ಕೈ ಬಿಡ್ತೀನಿ ಅಂತ ಹೇಳಲಿ. ನೀನು ಫ್ರೆಂಡೇನಲ್ಲೇ ನೀನು. ಎಲ್ಲ ಊರ್ ಮೆಚ್ಚಂತ ಕೆಲಸ ಮಾಡಿದಿರಪ್ಪ, ಅದಕ್ಕೆ ನಿನ್ನ ಜೊತೆ ಇರ್ತೀನಿ. ಹಾಗೆ ಯಾರು ಮಾಡಬಾರ್ದಂತ ಕೆಲಸ ಮಾಡ್ಕೊಂಡ್ ಬಂದವನೇ ಇಲ್ಲಿ ಬಂದ್ಬಿಟ್ಟು ಫ್ರೆಂಡು ಹಂಗೆ ಹಿಂಗೆ ಅಂತಂದು ಭಾಷಣ ಬಿಗಿಯಕ್ಕೆ ಬರ್ತೀಯ ಇಲ್ಲಿ. ಲೋ ಹಂಗೆ ಅನ್ಬೇಡ ಕಣಲೆ ಬಾರೋ. ಸರಿ ಆತ ಹೇಳು ಬರ್ತೀನಿ. ಆದರೆ ಅವ್ರ ಅಮ್ಮನರು ಒದಿಯಕ್ಕೆ ಬಂದ್ರೆ ನಾನು ಚಡ ಇರಲ್ಲ ಮಗ. ಎಸ್ಕೇಪ್ ಅಷ್ಟೇ ನಾನು. ನಿನ್ನೇನು ಸಿಗಾಕ್ಸಲ್ಲ ಕಣೋ. ಏನೇ ಬಂದ್ರು ನನ್ನ ತಾನೇ, ನಾನು ಓದ್ಕೊಂತೀನಿ ಎಲ್ಲ. ನಿನ್ನೇನು ಸಿಗಾಕ್ಸಲ್ಲ, ನೀನು ಸುಮ್ಮನೆ ನನ್ನ ಜೊತೆ ಬಾ ಅಷ್ಟೇಯ. ಸರಿ ಆಟಾಗ ಮಗ. ನೀನೇನೋ ಕೇಳೋಣ ಅಂದ್ಕೊಂಡಿದ್ದೆ ಕಣೋ. ಅರೆ ನೀನೇ ಟೆನ್ಷನ್ ಆಗಿದೆಯಾ? ಹೆಂಗಪ್ಪ ಕೇಳೋದು ಅನ್ಸೈತೆ. ಕೇಳಿದ್ರೆ ಎಲ್ಲಿ ಇದು ಮಾಡ್ತೀಯೋ ಏನೋ. ಏನು ಕೇಳ, ಈಗಲೇ ಅದೇ ತಲೆ ಬಿದ್ದೋಗೈತೆ. ಇನ್ನೇನಾಗುತ್ತೆ ಕೇಳು ಮಗ. ಅದು ನಿಮ್ಮದು ಇತ್ಲು ಮನೆಗೆ ಯಾವುದೋ ಒಂದು ಬ್ಯೂಟಿಫುಲ್ ಫಿಗರ್ ನೋಡಿದೆ ಮಗ. ಯಾರು ಮಗ? ನಿಮ್ಮ ರಿಲೇಷನ್ಸೇ? ಅಲ್ಲ ಕಣೋ, ನಮ್ಮಮ್ಮ ಅದು ಯಾರಿಗೋ ಬಾಡಿಗೆ ಕೊಟ್ಟಿದ್ದೆ ಅಯ್ಯಮ್ಮೇನ. ಇಲ್ಲಿ ಸ್ಕೂಲ್ ಐತಲ್ಲ, ಸ್ಕೂಲಿಗೆ ಹೊಸ್ದಾಗಿ ಇಂಗ್ಲೀಷ್ ಟೀಚರ್ ಅಂತ ಅಯ್ಯಮ್ಮ ಬಂದುತ್ತಂತೆ. ಅಯ್ಯಮ್ಮ ಕೊಟ್ಟಿದ್ದೆ ಬಾಡಿಗೆ ಬಂದಿರೋದು ಕಣ. ಯಾರ ರಿಲೇಷನ್ಸು ಅಲ್ಲ, ಯಾರೂ ಅಲ್ಲ. ಹೌದಾ ಮಗ, ಸೂಪರ್ ಆಗಿ ಅವಳೆ ಕಾಣೋ ನೋಡೋಕ್ಕೆ. ಮಗ ನಂಗೆ ಸೆಟ್ ಮಾಡ್ಕೊಡ್ತೀಯಾ? ಲೈ ನಾನೇನು ಇವನು ಮಾಡ್ಕೊಂಡಿದ್ಯಾ, ಬ್ರೋಕರ್ ಮಾಡ್ಕೊಂಡಿದ್ಯಾ? ಮುಚ್ಕೊಂಡು ನಡಿಯಲೈ.
ಬ್ರೋಕರ್ ಅಲ್ಲ ಮಗ, ನಿನ್ನತ್ರ ಕರಿ ಪರಿವಾಳ ಇದ್ದಂಗೆ. ಒಂದು ಸ್ವಲ್ಪ ಹೆಲ್ಪ್ ಮಾಡು ಮಗ, ಹಂಗೆ ಹಂಗೆ ಹೆಂಗೋ ನಿಂದಂತೂ ಮುಗ್ದೆ ಹೋಗ್ಬಿಟ್ಟಿದೆ. ಇನ್ನೇನು ಅಲ್ಲಿ ನಿನ್ನ ಫ್ಯಾಮಿಲಿ ಮ್ಯಾನೇ ಆಗ್ಬಿಡ್ತೀಯ. ಇನ್ನು ನಂದು ಒಂಚೂರು ಲವ್ಸು ಹಂಗೆ ಶುರು ಮಾಡ್ತೀನಿ ತಿನ್ಕಾಣೋ. ನಾನು ನಿನ್ನಂಗೆ ಬೇಗ ಫ್ಯಾಮಿಲಿ ಮ್ಯಾನ್ ಆಗ್ತೀನಿ ಕಾಣೋ. ಅದಕ್ಕೆ ಒಂಚೂರು ಹಂಗೆ ಹಂಗೆ ಚೂರು ಹೆಲ್ಪ್ ಮಾಡೋ. ಮುಷ್ಕ ನಡಿಯಲ್ಲೇ, ಇಲ್ಲಿ ನಂದು ನನಗಾಗೈತೆ ಅಂದರೆ ಇವನು ಇಲ್ಲಿ ಬಂದ್ಬಿಟ್ಟ ಇಲ್ಲಿ ಹೇಳೋಕ್ಕೆ. ಸರಿ, ನಿಂದು ಸಾಲ್ವಾದರೆ ನಂದು ಕೊಂಚೂರು ಹಂಗೆ. ಸರಿನಾ? ನೋಡೋಣ ಅಂತ ನಡಿಯೋ. ಮೊದಲು ನಾನು ಸರಿ ಹೋಗ್ಲಿ ನಡಿಯೋ. ನಂದೇ ಇಲ್ಲಿ ಊರು ಬಾಗ್ಲಾಗ ಕುಂತೈತೆ, ಇವ್ನು ಬಂದೋ ನೀನು ನಂದೇಲಿ ಇಲ್ಲಪ್ಪ ಅಂತಂತಂದು ಮುಚ್ಚ ನಡಿಯಲೇ. ಕಿಸಿದ್ರೆ ಮೊನ್ನೆ 32 ಅಲ್ಲಿ ಕಾಣ್ತಿದ್ದಾವಲ್ಲ, 32 ಒಂದು ಇರಲ್ಲ ನಿನ್ನ. ಆಮೇಲೆ ಬರೋ ಹುಡುಗಿ ಯಾಕೆ ಅಲ್ಲಿಲ್ವ ನಿಮಗೆ ಅಂತ ಕೇಳಬೇಕು, ಹಂಗೆ ಕೊಟ್ಬಿಡ್ತೀನಿ ಈಗ ಹಾಕಿ. ಅಯ್ಯಪ್ಪ, ನೀನು ಹೇಳ್ದಂಗೆ ಮಾಡನೆ ಮತ್ತೆ ಆಮೇಲೆ ಹೇಳ ಸಮಸ್ಯೆ. ಸರಿ, ಅಲ್ಲೇ 4 ಹಾಕೋ ಬಂತು, ನಡಿ ಹೋಗೋಣ. ನಡಿ, ನಿಂತಾರೇನೆ ಕಾಯ್ತಿರ್ತಾರೆ ಅವ್ರ ಮನೆಗೆ. ನಡಿ ಹೋಗಿ ಮಾವರ ಮನೇಲಿ ಚೆನ್ನಾಗಿ ಹಬ್ಬದೂಟ ಮಾಡಿರ್ತಾರೆ, ಉಂಡ್ಬಿಟ್ಟು ಬರೀವದೆ ಬಾರ ರವಿ. ಹಬ್ಬದೂಟನ ಮಾರಿ ಹಬ್ಬ ಮಾಡಿರೋದ್ರೆ ಸಾಕಾಗೈತೆ ನನಗೆ. ಹಬ್ಬದೂಟ ಮುಚ್ಕೊಂಡು ನಡಿಯೋ. ಸರಿ ನಡಿ ಹೋಗೋಣ. ಅಲ್ಲ ಕಣೋ, ನಿಮ್ಮನೆ ಗೊತ್ತಂದ್ರೆ ಏನು ಹೇಳ್ತೀಯಾ? ಏನೋ ಹೇಳ್ತೀನಿ ನಡಿಯೋ, ಫಸ್ಟ್ ಇಲ್ಲದ ಮುಗಿಲಿ. ಬೀಸೋ ದೊಣ್ಣೆನ ತಪ್ಪಿಸಿದೆ 100 ವರ್ಷ ಆಯಸ್ಸು ಅಂತಾರಲ್ಲ, ಹಂಗಾಗೈತಿ ನಾನು ಈ ಪರಿಸ್ಥಿತಿ. ಇವತ್ತು ಇವ್ರ ಮನೇಲಿ ಹೆಂಗೋ ಸ್ವಲ್ಪ ಸುಮ್ಮನೆ ಆಗ್ಬಿಟ್ರೆ ಮುಂದಿನ ಹೆಂಗೋ ಆಗ್ತದತ್ಲಾಗಿ. ಅದೇನೋ ನಿಜ. ಇವಳೇ ನಾ ಹುಡುಗ ಫೋನ್ ಮಾಡಿ ಹೇಳಿದ್ಲ ಹೆಂಗ ಇವಳು ಬರಕ್ಕೆ. ಸಣವಿ ಶಾಂತಮಂತಕ್ಕೆ ಹೋಗ್ಬರ್ತೀನಿ ಅಂತಂದು ಹೋತು. ಈಟೋ ತಾತು ಇನ್ನೂ ಬರಲಿಲ್ಲ. ಅವಳದೇನು ಮಲಕಂತ ಕೂತ್ಕೊಂಡ್ಲೆ ಏನ ಸಣಮ್ಮ ಇಂತಾಗೆ. ಹಲೋ ಹಲೋ, ಯಾರು? ನಾನ್ ಕಣಮ್ಮ, ಏನು ನೋಡ್ಕೊಂಡು ಇದ್ವಲ್ಲ ನಮ್ಮ ಅವಂಗೆ, ನಾನು ಕೊಪ್ಪಳಗಳಿಂದ. ಓ ಅಕ್ಕ, ನೀವಾ? ಇದು ಚಂದಿದ್ದಾಗ ನಾವು ವಿಷಯ ಮುಟ್ತಿದ್ವಲ್ಲ, ಮತ್ತೆ ಮಾಡಿದ್ರಿ? ಏನಮ್ಮ ಮುಟ್ಸೋದು? ಅಲ್ಲಮ್ಮ, ನೀವೇನು ಆಟ ಆಡ್ತಿದ್ರೆ ನೀವು? ಒಪ್ಪಿಗೆ ಆಗಿದೆ ಎಲ್ಲ ಆಗಿದೆ ಅಂತಂದು ಹೇಳ್ಬಿಟ್ಟು ಇವಾಗ ಏನೋ ಬೇಡ, ದೇವ್ರು ಕೊಡಲಿಲ್ಲ, ಹಂಗೆ ಕೊಡಲಿಲ್ಲ, ಹಿಂಗೆ ಕೊಡಲಿಲ್ಲ ಅಂತೆಲ್ಲಮ್ಮ ನೀವು. ನೀವೇ ಮನುಷ್ಯಮ್ಮ ನೀವು. ಅಕ್ಕ, ಅದು ಹಂಗಲ್ಲ. ನಾವು ಭಾಳ ದಿನದಿಂದ ನಮ್ಮ ಜಯಶ್ರೀ ಕೇಳ್ತಿದ್ವಿ. ಅವರು ಏನೋ ಗಣಗಳು ಕೂಡಲ್ಲ ನಿಮ್ಮ ಮಗಳಿಗೆ ಅಂತಂದು ಹೇಳಿದ್ರು. ಹಂಗಾಗಿ ಬೇಡ ಅಂತಂತಂದು ಮುಂದೆ ಮಕ್ಕಳು ಚೆನ್ನಾಗಿರ್ಬೇಕಕ್ಕ, ಅದಕ್ಕೆ. ಸಾಕು ಸುಂದ್ರಮ್ಮ, ಯಾಕೆ ಸುಳ್ಳು ಹೇಳ್ತೀಯಾ? ನಿಮ್ಮ ಹುಡುಗಿ ಬಗ್ಗೆ ಊರೆಲ್ಲ ಸುದ್ದಿ ಆಗಿತ್ತಲ್ಲಮ್ಮ. ಯಾಕೆ ಸುಳ್ಳಾಕೆ ಹೇಳ್ತೀರ? ನಮ್ಮ ಹತ್ರ ಇರೋ ವಿಷಯ ಇದ್ದಂಗೆ ಹೇಳು. ನಮ್ಮ ಚೆನ್ನ ಹೇಳಿದ್ಲು ನಿಮ್ಮ ಹುಡುಗಿಗೆ ಏನಾಗಿದೆ ಅಂತಂದು. ನಿಮ್ಮ ಹುಡುಗಿ ನೀವು ಕೊಡ್ತೀವಿ ಅಂದ್ರಂತೂ ನಮಗೆ ಬೇಕಾಗಿಲ್ಲ. ನಿಮಗೆ ಉಗಿದು ಫೋನ್ ಮಾಡೋಣ ಅಂತಲೇ ಫೋನ್ ಮಾಡಿದ್ದೀವಾಗ ನಾನು. ಹೌದಾ? ಏನು ಹೇಳಿಸಕ್ಕ? ಏನು ಹೇಳ್ತಾಳೆ? ನಿಮ್ಮ ಮಗಳು ಕದ್ಬಸ ಕುಂತವಳಂತೆ ಅಂತಂದ್ಬಿಟ್ಟು ನನ್ನ ಮಗು ಕಟ್ಟಕ್ಕೆ ಇದು ಮಾಡ್ತಿದ್ರೆ ನೀವು. ಹೆಂಗೋ ದೇವ್ರು ದೊಡ್ಡವನು. ಮುಂಚಿನ ವಿಷಯ ಗೊತ್ತಾಯ್ತಲ್ಲ. ಹೆಂಗೋ ಕ್ಯಾನ್ಸರ್ ನೀವೇ ಕ್ಯಾನ್ಸರ್ನ ಮಾಡಿದ್ರಲ್ಲ, ಅದೊಂದು ಪುಣ್ಯದ ಕೆಲಸ ಮಾಡಿದ್ರೆ ನೋಡವ. ಯಾವಳದ ಹೇಳಿದ್ದು? ಯಾವಳು ಹೇಳಿದ್ದು? ನನ್ನ ಮಗಳು ಏನೋ ಆಗಿಲ್ಲ, ನನ್ನ ಮಗಳು ಚೆನ್ನಾಗಿದ್ದಾಳೆ. ಎಂಥದ್ದು ಇಲ್ಲ. ಏನೋ ಜಾಯ್ಸ್ ಒಪ್ಪಿಲ್ಲ ಅಂತಂದ್ರೆ ನಾವು ಕೊಡ್ತಿಲ್ಲ ಶಣೆ. ಯಾವ್ಯಾವಳು ಹೇಳ್ತಂತದ್ದು ಏನೇನೋ ಕೇಳಬೇಡ ನೀನು. ಸಾಕು ಕೂತ್ಕೊಳ್ಳಮ್ಮ. ಇಡೀ ಊರಿಗೆ ಗುಲ್ಲೆದ್ದು ಊರೆಲ್ಲ ಮಾತಾಡ್ತೈತೆ, ಇಲ್ಲೇ ಬಂದಿದ್ದೆ ಹೇಳಕ್ಕೆ. ನಿನ್ನ ಮಗಳು ನಡ್ದ ಸರಿಲ್ಲ, ನಡ್ದ ಗೆಟ್ಟಳು ಫಸ್ಟು ಅವಳದೇ ನೋಡ್ಕ. ಇಲ್ಲಿ ಬಂದಿದ್ದೆ ನನ್ನ ಹತ್ರ ಜೋರು ಮಾಡೋಕ್ಕೆ. ನೋಡ್ಕೆ ಫಸ್ಟ್ ಅಲ್ಲಿ. ನನಗೆ ಗೊತ್ತಿದ್ದ ಕಡೆ ನೋಡ್ಕೊಳ್ಳೋದು, ನೀನು ಅವಳೆ ಹೇಳಕ್ಕೆ. ಈಗ ನಿನ್ನ ಮಗುಗೆ ಕೊಡ್ತೀವಿ ಅಂತಂದು ಹೇಳಿದ್ವಿ. ಆಮೇಲೆ ನೀನು ಮಾಡ್ಕೊಂತೀವಿ ಅಂತಂದು ಅಂದೆ. ಏನೋ ಪರಿಸ್ಥಿತಿ, ನಾವು ಕೊಡಲ್ಲ ಅಂತಂದು ಹೇಳ್ತಿದ್ದೀವಿ. ಬಿಡು ಅಲ್ಲಿಗೆ. ಏನು ಜಾಸ್ತಿ ಮಾತಾಡ್ತಿಲ್ಲ, ಯಾಕೆ? ಏನೇ ತಪ್ಪು ತಿಂದಿರ್ಕೊಂಡು ನನ್ನ ಮೇಲೆ ಜೋರು ಮಾಡ್ತಿಲ್ಲ, ಯಾಕೆ? ತಪ್ಪ ಸರಿನಾ? ನನ್ನ ಮಕ್ಕಳ ವಿಚಾರಕ್ಕೆ ಏನಾದ್ರು ಬಂದಿದ್ಯಾ ಅಂತಂದ್ರೆ ನೀನೇನಿಲ್ಲ, ನಿನ್ನ ಇರತ್ತವೆ ಹುಡ್ಕೊಂಬಂದ್ಬಿಟ್ಟು ನಿನ್ನ ಮುಚ್ಚಡಿಕೆ ಫೋನ್ನ. ಏನು ಜಾಸ್ತಿ ಮಾತಾಡ್ತಿಲ್ಲ, ಯಾಕೆ? ನನ್ನ ಮಗಳು ಹೌದು ಕಣೆ, ನಾನು ಕೊಡೋದಿಲ್ಲ. ನಿನ್ನ ಮಗ ಹೆಂಗಿದೆ ನೋಡ್ಕೊಂಡಿದ್ದೇನೆ. ಅವನು ಅವಳೆ ಇವನಿದ್ದಂಗಲ್ಲ, ಕಿರಾಕಿದಂಗಲ್ಲ ಅವನು. ಅಂತಾನೆ ಕೊಡ್ಬೇಕಾ ನನ್ನ ಮಗನ? ಕೊಡಲ್ಲ, ನೋವು. ನೀನು ಮೈ ತುಂಬ ಒಡವೆ ಹಾಕಿ ಬಂಗಾರ ಸ್ವಲ್ಪ ಮದುವೆ ಮಾಡ್ಕೊಂಡು ನಾನು ಅಂತ ನರ್ತಗಟ್ಟಲೆ ಮದುವೆ ಮಾಡ್ಕೊಳ್ಳಲ್ಲ ಕಣೆ. ನೀನು ಹೋಗಿ ಫೋನ್ ಮಾಡೋಕ್ಕೆ ನಾನು ಫೋನ್ ಮಾಡಿದ್ದೀವಾಗ ನಿನಗೆ. ಏನೋ ಅಮಾಯಕ ಗಂಡು ಮಕ್ಕಳು ಬಂದರು ಅಂತಂದು ಅವ್ರ ತಲೆ ಕಟ್ಟಾಕ್ ಕೊಡ್ತೀರಾ? ಇಂಥ ನರ್ತಗಟ್ಟೆ ಮಕ್ಕಳನ್ನ ಹುಷಾರು. ಇನ್ನೊಂದ್ಸರಿ ಯಾವನ ಮಾಡಿಬಿಟ್ಟಿದ್ಯಾ ನೀನು. ಅಯ್ಯ, ನಿನ್ನ ಮಗ ಏನು ಸಾಚ ಅಲ್ಲ ಅಂತಗ. ಎಲ್ಲನ ನೋಡೋಕೆ ಅಂದ್ರೆ ಮೇಲಿಂದ ಕೆಳಗೋಗಿ ಹೆಣ್ಮಕ್ಳು ಝೂಮ್ ಆಗ್ತಾನಂತೆ ನಿನ್ನ ಮಗ. ಕಣ್ಣಿಗೆ ತಿನ್ನಂಗೆ ನೋಡ್ತಾನಂತೆ ನಿನ್ನ ಮಗ. ನಿನ್ನ ಮಗ ಏನು ಸರಿ ಇದ್ದಾನ? ಅವನು ಅಷ್ಟೇ ತಗ, ಅವನು ಏನು ಸರಿ ಇಲ್ಲ. ಫಸ್ಟ್ ನಿನ್ನ ಮಗ ದೃಷ್ಟಿ ನೆಟ್ಟಿಗಿಟ್ಕೊಂಡ. ಅವಳೆ ಪೊರ್ಕಿ ಇದ್ದಾಗದಲ್ಲ ನಿನ್ನ ಮಗ. ಏನೇ ನನ್ನ ಮಗು ಬಗ್ಗೆ ಮಾತಾಡ್ತೀಯಾ? ಜುಟ್ಟು ಮುದ್ರೆ ಕಿತ್ಬಿಡ್ತೀನಿ ನಿನ್ನ. ಬರೀ ಕೀಳು ನೋಡೋಣ. ಕೀಳುವರೆ ನೋಡೋಣ. ನಿನ್ನ ಬೇರಿಲ್ಲ, ನಾನು ಒಂದು ಕೂದಲು ಸಲ ಅಂಕಿತ್ತು ಜಾಲಾಡ್ಬಿಡ್ತೀನಿ ನಂಗೆ ಮತ್ತೆ. ಸುಮ್ಮನೆ ಫೋನ್ ಇಕ್ಕಿರ ಸರಿ ಐತೀಗ. ಸುಮ್ಮನೆ ಚನ್ನಿ ಮಕ್ಕ ನೋಡ್ಕೊಂಡು ನೀನು ಬಿಡ್ತಿದ್ದೀನಿ ಎಲ್ಲ. ಊರಿಗೆ ಬಂದ್ಬಿಟ್ಟು ನೀನು ಏನಿಲ್ಲ, ನೀನು ಬೀಗದ ಓಡಾಡ್ಸೋದು ಹೊಡ್ಬಿಡ್ತೀನಿ ನಿನ್ನ ಮತ್ತೆ. ಬಂದ್ಬಿಟ್ಟಿಲ್ಲ ನಾ ಮಾತಾಡಕ್ಕೆ. ಈಕೆ ಫೋನ್ನ ಯಾವಳ ಅವಳು? ನನಗೆ ಗೊತ್ತಿದ್ದ ನೀನಿಕೆ ಫೋನ್ನ ಫೋನ್ ಮಾಡಿದ್ರೆ ನೀನು ತಾನೆ, ನೀನಿಕೆ ಫೋನ್ನ ಇಕ್ತೀನಿ ಹೇಳು. ನಮಗೆ ಮೋಸ ಮಾಡಿದ್ರು ಯಾರು ಉದಾರಾಗಲ್ಲ, ಹಾಳಾಗಿ ಹೋಗ್ತಾರೆ. ಮಣ್ಣು ತೂರಿ ಹೇಳ್ತೀನಿ ಕಣೆ. ನೀನು ನಿಮ್ಮ ಸಂಸಾರ, ನಿನ್ನ ಮಕ್ಕಳು ಎಲ್ಲ ಹಾಳಾಗಿ ಹೋಗ್ತೀರಾ. ನಮಗೆ ಹಾಳಾಗೋಗಿ ಅಂತ ಹೇಳ್ದಳು. ನೀನೇ ಊರಿನ ಮುಂಚೆ ಹಾಳ ಹೋಗ್ತೀವಿ. ಹೋಗೆ, ಇಲ್ಲೇ ನೆನಕ್ಕೆ ಬಂದಿದೆ. ಹೋಗೆ ಈಕೆ ನಿನ್ನ ಫೋನ್ನ ಯಾವಳವಳು? ಇಕ್ತೀನಿ ಹೇಳೆ. ನಿನ್ನ ಹತ್ರ ಯಾವಳಿಗೆ ಮಾತಾಡೋ ಇಷ್ಟ ಐತೆ? ಇಕ್ತೀನಿ ಹೇಳು. ಅವಳನ್ನ ತಗೊಂಡೋಗಿ ಯಾವಂತ ಕದ್ಬಸಡ್ದು ಅವನಿಗೆ ಕೊಟ್ಟು ಮದುವೆ ಮಾಡು. ಮತ್ತೆ ತಗೊಂಡೋಗಿ ನಮ್ಮಂತ ಅಮಾಯಕ ಗಂಡು ಮಕ್ಕಳು ಬೇರೆ ಕೊಟ್ಟು ಮದುವೆ ಮಾಡಿ ಮತ್ತೆ ಅರ್ವಾತೆ.
ನನಗೆ ಗೊತ್ತಿತ್ತು ಕಣೆ ಏನು ಮಾಡೋದು ಅಂತಂದು. ನೀನೇ ಅವಳು ಅದೇ ಹೇಳಕ್ಕೆ ಯಾವ್ದು ಹೇಳ್ಬೇಡ ನೀನು. ನನಗೆ ಗೊತ್ತಿತ್ತು ಏನು ಮಾಡೋದು ಅಂತಂದು. ಸರಿ ಏನು ಮಾಡ್ತೀಯ ಮಾಡ್ಕ್ಯಾ. ಗೊತ್ತಾಯ್ತು ಕಣೆ. ಈಕೆ ಫೋನ್ನ ಅದೇನು 50 ಪಟ್ಟು ಹೇಳ್ತೀಯ ಇಕ್ಕೆ ಫೋನ್ ಅಂತ ಈಗ ತಿನ್ಬೇಡೆ. ದರಿದ್ರ ಮುಂಡೆ ಎಷ್ಟು ಮಾತಾಡ್ಬಿಟ್ಲು ಫೋನ್ ಮಾಡಿ. ಹೌದು, ಈ ವಿಚಾರ ಎಲ್ಲ ಎಲ್ಲರಿಗೂ ಹೆಂಗೆ ಗೊತ್ತಾಯ್ತು? ಈ ನಮ್ಮ ಪದ್ದಿಗಿದ್ದಿ ಹೋಗೇನ ಚನ್ನಿ ಮತ್ತೆ ಕೇಳಿಗಿಳ್ ಬಂದ್ಲು ಏನೋ. ಇವಳು ಜಾಸ್ತಿ ಅವ್ರ ಮತ್ತೆ ಕುತ್ಕೊಂತಿರ್ತಾಳೆ. ಈ ನಮ್ಮ ಮುಂಡೆ ಹೇಗಿಳ್ ಬಂದ್ಲು ಏನೋ ಹಿಂಗಾಗಿದೆ ಅಂತಂತಂದು. ಈ ನನ್ನ ಮುಂಡೆ ಬಾಯಿ ಏನು ಸುಂದಿರ್ತದ ಹೇಳ್ತಾನೆ ಇರ್ತಾಳೆ. ಊರಿಗೆಲ್ಲ ಹೋಗ್ಬಿಟ್ಟು ಅದಾಗೂ ನಮ್ಮ ಪಾರಿ ಕಂಡ್ರೆ ಮೊದಲೇ ಆಗಲ್ಲ, ನನ್ನ ಕಂಡ್ರೆ ಇನ್ನೂ ಊರಿಗಿನ ಮುಂಚೆನೇ ಆಗೋದಿಲ್ಲ. ಹೋಗಿ ಇವಳೇ ಎಲ್ಲ ಹೇಗಿಳಿ ಬಂದವಳೆ ಇವಳು. ಪದಿ ಲೇ ಪತಿ ಬಾರೇ ಇಲ್ಲಿ. ಇವಳಕ್ಕಪ್ಪ ಹಿಂಗರಿಸ್ಕೊಂತವಳೆ. ನಾನೇ ಮಾಡಿದೀನಿ ಅಂಥದ್ದು. ಏನತ್ತೆ ಏನಾಯ್ತು? ಯಾಕೆ ಹಂಗೆ ಅರಿಸ್ಕೊತಿದ್ಯಾ? ಅರಿಸ್ಕೊಡ್ದ ನೀನು ಇಟ್ಕೊಂಡಂಗೆ ಸರ್ರೆ ಬಾರಿಸ್ಬೇಕು ಅನಿಸ್ತೈತೆ ನನಗೀಗ. ಬಾರಿಸ್ತೀಯಾ? ಯಾಕತ್ತೆ? ಅಲ್ಲ ಕಣೆ, ನಮ್ಮ ಪಾರೆ ವಿಚಾರ ನೀನು ಹೋಗ್ಬಿಟ್ಟೆ ಚಂಡಿ ಮತ್ತೆ ಕೇಳಿರೋದು. ಆ ಗಂಡಿ ಕಡ್ದವನು ಯಾವ ನೋಡ್ಕೊಂಡು ಹೋಯ್ತಲ್ಲ ಅವಳು. ಅವ್ನು ಫೋನ್ ಮಾಡಿ ಹಂಗೆ ಕ್ಯಾಕ ಸುಗುದ್ಲು ಇಷ್ಟೊತ್ತವರೆಗೂ ಫೋನ್ ಮಾಡಿ. ನೀನು ಹೇಳಿದ್ಯಾ ಫೋನ್ ಮಾಡ್ಬಿಟ್ಟು? ಅಯ್ಯ ನಾನೇ ಕೇಳಕ್ ಹೋಗೋಣ ಹೋಗು. ಹೆಂಗ್ ವಿಚಾರ ಗೊತ್ತಾಯ್ತು ಏನಂತ ನನಗೆ ಗೊತ್ತು, ನಾನೇ ಕೇಳಕ್ ಹೋಗೋಣ. ನನ್ನ ಮಗಳು ಕಂಡ್ರೆ ಆಗ್ಲಿಲ್ಲ ನೀನೇ ಕಣೆ, ನೀನೇ ಹೇಳಿರೋದು ಎಲ್ಲರಿಗೂ ಹೋಗ್ಬಿಟ್ಟು. ಅಮ್ಮ ತಾಯಿ ನಾನೇ ಕೇಳೋಣ ಹೋಗ್ಬಿಟ್ಟು. ನೀ ಬರ ನಿಂತ್ಕೊಂಡು ಮೊನ್ನೆ ಊರ್ ಪಾಯ್ ಮಾಡ್ತಿದ್ದಲ್ಲ, ಅವಾಗ ಯಾರೋ ಕೇಳಿಸ್ಕೊಂಡು ಹೋಗಿ ಎದ್ದು ಮಾಡಿರ್ಬೇಕು. ನಾನು ಹೇಳಿಲ್ಲ ಯಾರಿಗೂ. ಇಲ್ಲಿ ಬಂದ್ಬಿಡ್ಲಿಲ್ಲ ಏನೋ ಹೇಳಕ್ಕೆ. ಕಂಡಿಡ್ತೀನಿ ಕಣೆ, ಯಾವ ಹೇಳಿದಂತ ಕಂಡಿಡ್ತೀನಿ. ಆಮೇಲೆ ನೀನು ಅಂತ ಗೊತ್ತಾಗ್ಬೇಕಲ್ಲ ನಿನ್ಗೆ. ಅವಾಗೈತೆ ನಿನಗೆ ಫಸ್ಟು ಕಂಡಿಡಿ, ಆಮೇಲೆ ಬಂದ್ಬಿಟ್ಟು ಇಲ್ಲಿ ಮಾತಾಡೋದು ನೀನು. ಸುಮ್ಮನೆ ಅದ್ರ ಗೊತ್ತಿಲ್ದಂಗೆ ಇಲ್ಲಿ ಬಂದ್ಬಿಟ್ಟು ಅಂದಮೇಲೆ ನಿನ್ನ ಪಾಪ ತೋರ್ಸಕ್ ಬಂದಿದ್ದೇನೆ ಏನಿಲ್ಲ ನಿನ್ನ ಮತ್ತೆ. ಗೊತ್ತೈತೆ ಕಂಡಿದ್ದು ಗೊತ್ತೈತೆ. ಮಾಡ್ತೀನಿ. ಏನು ಮಾಡ್ತೀಯ ಮಾಡ್ಕೊ ಹೋಗು. ಇಲ್ಲಿ ನನ್ನ ಹತ್ರ ಬಂದಿದ್ಯಾ ಹೇಳಕ್ಕೆ? ಸುಮ್ಮನೆ ಹೋಗು. ಮೊದಲು ಅವ್ರದ್ದು ಬರ್ತೀನಿ ಅಂತಾನ, ಬರ್ತಾನಂತ ಏನು ಫಸ್ಟ್ ಅದನ್ನ ನೋಡಿಕ. ಬರ್ತಾನಂತೆ ಹೇಳಿದಾನಂತೆ, ಫೋನ್ ಮಾಡಿ ಹೇಳಿದಾನಂತೆ ಬರ್ತಾನಂತೆ 5 ಗಂಟೆ ಹಂಗೆ. ಮೊದಲು ಬೇರೆದನ್ನ ಮಾತಾಡೋದ ಇದನ್ನ ಸಾಲ್ವ್ ಮಾಡ್ಕೆ ಫಸ್ಟು. ಗೊತ್ತೈತೆ. ಏನು ಗೊತ್ತಾಯ್ತಾ ನಿನಗೆ? ಎಷ್ಟು ಹೇಳ್ತಿದ್ದೆ ಮಗ ನಂಗೆ ಲೂಸ್ ಬಿಡಬೇಡ, ಸುಮ್ಮನೆ ಒಬ್ಳೆ ಹೋಗ್ತಾನೆ ಎಲ್ಲೆಲ್ಲ ಬಿಡಬೇಡ ಅಂತಂದು. ನೋಡಿ ತಂದೆ ಕೆಲಸ ಮಾಡ್ಕೊಂಬಂದಳು ನಿನ್ನ ಮಗಳು. ಏನು ಗೊತ್ತಲ್ಲ ನನ್ನ ಮಗಳು ಅಮಾಯಕ್ಕೆ ಅಂತಿದ್ದಲ್ಲ, ಎಂತ ಮಾಡ್ಕೊಂಬಂದ್ಲು. ಎಂತ ಅಚ್ಚುಕಟ್ಟ ಬೆಳೆಸಿವ ಮಗಳನ್ನ. ನಮ್ಮಮ್ಮಗೆ ಹೇಳ್ತೀಯಾ? ಅಯ್ಯೋ ನಿಮ್ಮವ್ವ ಏನ್ ಕಾಪ್ರೆ ಕಲ್ಸಿದಾಳೆ, ಹೆಂಗ್ ಮಾಡ್ತೀಯ ಹಂಗ್ ಮಾಡ್ತೀಯ ಅಂತ ನೀನೇ ಕಲ್ಸಿದೆ ನಿನ್ನ ಮಗಳಿಗೆ. ನೋಡಿ ಮಾಡ್ಕೊಂಬಂದಳಲ್ಲ ಅದನ್ನೇ ಕಲ್ಸಿರೋದು ನೀನು ನಿನ್ನ ಮಗಳಿಗೆ. ಈಗ ಹಿಂಗೆ ಮಾತಾಡ್ಕೊಂಡು ನಿಂತ್ಕೊಂಡಿದ್ದೆ ನನ್ನ ಬಗ್ಗೆ, ನನ್ನ ಮಗಳ ಬಗ್ಗೆನೂ ಅಲ್ಲು ದುರ್ಸ್ಬಿಡ್ತೀನಿ ನಿನ್ನ. ಮುಚ್ಚೋಣ ಹೋಗೆ ಒಳಗೆ. ಹೋಗ್ತೀನಿ ಹೇಳು. ಮಾಡ್ಕೆ ಅದೇನೇನು ಮಾಡ್ಕೊಂತೀವಿ ಮಾಡ್ಕೆ. ಗೊತ್ತಾಯ್ತಾಗೆ ನನಗೆ ಏನು ಮಾಡ್ಕೋಬೇಕು ಅಂತಂದು. ನೀನೇನಿಲ್ಲಿ ನನ್ನ ಹತ್ರ ಹೇಳಕ್ ಬರಬೇಡ, ಹೋಗೋಗೆ. ಇವಳೊಬ್ಳು ಅವಳು ಯಾವಳ ಟೆನ್ಷನ್ ತಗೊಂಬೋದಿಲ್ಲ ಅಂತ ನಮ್ಮ ಮೇಲೆ ಆಗ್ತಾಳೆ ಯಾವ ನೋಡಿದ್ರು. ಈ ಪಾರಿ ಅವನಿಗೆ ಅವನಿಗೆ ಹೇಳಿದ್ಲು ಬರ್ತಾನೆ ಅಂತಂದು. ಇಡೋದ್ರ ಇನ್ನೂ ಅವನದು ಪತ್ತಿಲ್ಲ ಎಂಥದ್ದು ಇಲ್ಲ. ಮತ್ತೆ ಈ ಮುಂಡೆ ಕರಿಬೇಕಾನೆ ಇಲ್ಲಿ ಮಾಡಿದ್ದೇನೆ ಫೋನ ಎಷ್ಟು ಬರ್ತಾನಂತೆ ಏನು ಅಂತಂದು. ಅತ್ಲಾಗೆ ನಂದೇನು ಜನ್ಮನ ಏನಾತ್ಲಾಗಿ ಅಂತ ಮಕ್ಳು ಮಾಡ್ಕೊಂಡು ಅತ್ಲಾಗಿ ಅವಳು ಅವಳ ಹತ್ರ ಇಷ್ಟವರೆಗೂ ಮಾತು ಕೇಳಿದ್ದಾತು. ಬರಲಿ ಅವ ನನ್ನ ಮಗ, ಇಷ್ಟಕ್ಕೆಲ್ಲ ಕಾಡಾಗ್ಯಾದೆ ಅವನು. ಏನಿಲ್ಲ ಇವತ್ತು ಬರಲಿ ಅವನು ಸಂಜೆ. ಏನಿಲ್ಲ ಕಾಲಕ್ಕೆ ಮುರಿದಾಕ್ಬಿಡ್ತೀನಿ ಅಂತ ನೋಡಿ. ಆ ಮಗ ರವಿ ಅಂಬನು ಸಂಜೆ ಬರ್ತಾನಂತೆ. ಬರಲಿ, ನಾನೇನು ಮಾಡ್ತೀನಿ ಅಂತ ನೀವು ನೋಡೋಕೆ ಕಾಯ್ತಾ ಇರಿ. ನೋಡಿ ಕತೆ ಹೀಗೆ ಮುಂದಾಗ್ತಾ ಇರುತ್ತೆ. ನಿಮಗೆ ವಿಡಿಯೋ ಇಷ್ಟವಾದರೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ನೀವು ನನ್ನ ವಿಡಿಯೋಗೆ ಲೈಕ್ ಮಾಡ್ಬೋದು, ಕಮೆಂಟ್ ಮಾಡ್ಬೋದು, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ಬೋದು. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು. ನನ್ನ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.